ಕೈಕೊಟ್ಟ ಮುಂಗಾರು ಬಿಸಿಲಿನ ಹೊಡೆತಕ್ಕೆ ಕಮರಿದ ಹೆಸರು ಬೆಳೆ. ಬೆಳಗಾವಿ ಜಿಲ್ಲೆಯ 3 ತಾಲೂಕಿನಲ್ಲಿ ಬರದ ಕರಿನೆರಳು ಕಾಡ್ತಾ ಇದೆ. ಯರಗಟ್ಟಿ, ಸವದತ್ತಿ, ರಾಮದುರ್ಗ ತಾಲೂಕಿನಲ್ಲಿ ತೀವ್ರವಾದ ಬರವನ್ನ ಕಾಣ್ತಾ ಇದ್ದಾರೆ. ಯರಗಟ್ಟಿಯ ಕುರುಬಗಟ್ಟಿಯಲ್ಲಿ ಹೆಸರು ಬೆಳೆಗಾರರಿಗೆ ಆಘಾತವೇ ಎದುರಾಗಿದೆ. ಮುಂಗಾರು ಕೈಕೊಟ್ಟಿದ್ರಿಂದ ಎಕರೆಗೆ 20,000 ಖರ್ಚು ಮಾಡಿ ರೈತರು ಬಿತ್ತನೆ ಮಾಡಿದ್ರು. ಮಳೆ ಅಭಾವದ ಕಾರಣ ಎಲ್ಲೆಡೆ ಹೆಸರು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ರೈತರು ಇದರಿಂದ ತೊಂದರೆಗೆ ಈಡಾಗಿದ್ದಾರೆ. ಬೆಳೆ ಹಾನಿಯಿಂದ ಒಂದ್ ಕಡೆ ರೈತರು ಕಂಗಾಲಾಗಿದ್ರೆ ಮತ್ತೊಂದು ಕಡೆ ಬೇರೆ ದಾರಿ ಇಲ್ಲ. ಸೂಕ್ತ ಪರಿಹಾರ ನೀಡಬೇಕು ಅನ್ನೋದಾಗಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ರೈತರು. ಈ ಭಾಗದಾಗ ಒಂದು 50 ಎಕರೆದಷ್ಟು ಬಿತ್ತನೆ ಮಾಡಿದಾರೆ ಸರ್. ಆದ್ರೆ ಮಳೆ ಆಗಲ್ದಕ್ಕಾಗಿನ ಹಿಂಗಾಗೈತ್ರಿ ಸರ್. ಅದ ವರ್ಷ ಇಲ್ಲಂದ್ರೂ ಒಂದು ಎಕರೆಕ್ರಿ 4 ರಿಂದ 5 ಕ್ವಿಂಟಲ್ 6 ಕ್ವಿಂಟಲ್ ಮಟ ಹೊಂಟೈತ್ರಿ. ಈ ವರ್ಷ ಏನೂ ಇಲ್ರಿ. ಅದು ದನಕ್ಕ ಮೇವು ಹಾಕದಂಗೂ ಆಗೈತ್ರಿ. ಮತ್ ಕಾಯಿ ಎಲ್ಲಾ ಹುಳಕಾಗ್ಯಾವ್ರಿ. ರೋಗ ಬಿದ್ದ ಎಲ್ಲಾ ಹಾಳಾಗೈತ್ರಿ. ಇದು ನುಕ್ಸಾನ ಬಾಳ ಆಗೈತ್ರಿ. ಮತ್ತ ರೈತರ ಪರಿಸ್ಥಿತಿ ಹೆಂಗಂತ ಸಾಲ ಅದು ಮಾಡ್ರಿ ರೈತರ ಪರಿಸ್ಥಿತಿ ಬಹಳ ಗಂಭೀರ ಐತ್ರಿ ಸರ್. ಹ್ಞೂನ್ರಿ. ಅದಕ್ಕಾಗಿ ಸರ್ಕಾರದವ್ರು ಏನ್ರ ಒಂದು ಪರಿಹಾರಧನ ಕೊಡ್ಬೇಕಂತೇಳಿ ನಾವು ಕೈ ಮುಗಿದು ಬೇಡ್ಕೊಡ್ತೀವಿ. ಈ ಭಾಗದಾಗ ಬೆಳಗಾವಿ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿರುವಂತದ್ದು. ಹೀಗಾಗಿ ಮಳೆಗಾಲದಲ್ಲಿ ವಿಪರೀತ ಬಿಸಿಲಿರುವ ಹಿನ್ನೆಲೆಯಲ್ಲಿ ಬೆಳೆದಂತಹ ಮುಂಗಾರು ಬಿತ್ತನೆ ಎಲ್ಲವೂ ಕೂಡ ಈಗ ಕಮರಿ ಹೋಗ್ತಿರುವಂತದ್ದು. ಈಗ ಯರಗಟ್ಟಿ ತಾಲೂಕಿನಲ್ಲಿ ಇರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಈ ಭಾಗದಲ್ಲಿ ಹೆಸರನ್ನ ಅಧಿಕ ಪ್ರಮಾಣದಲ್ಲಿ ಬೆಳೀತಾರೆ. ಆದ್ರೆ ಮಳೆ ಆಗದ ಹಿನ್ನೆಲೆಯಲ್ಲಿ ವಿಪರೀತ ಬಿಸಿಲಿಗೆ ಎಲ್ಲ ಬೆಳೆಗಳು ಈಗ ಕಮರಿ ಹೋಗಿರುವಂತದ್ದು, ಮತ್ತೊಂದೆಡೆ ರೋಗ ಪೀಡಿತವಾಗಿರುವಂತದ್ದು. ಹೀಗಾಗಿ ಈ ಭಾಗದ ಹೆಸರು ಬೆಳೆಗಾರರು ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಯರಗಟ್ಟಿ, ಸವದತ್ತಿ, ರಾಮದುರ್ಗ ಈ ಭಾಗದಲ್ಲಿ ಅಧಿಕ ಪ್ರಮಾಣದಲ್ಲಿ ಹೆಸರು ಬೆಳೆಯನ್ನ ಬೆಳೀತಾರೆ. ಪ್ರತಿಯೊಂದು ಚೀಲಿಗೆ 1 ಎಕರೆಗೆ ಇಲ್ಲಾಂದ್ರೆ 5 ರಿಂದ 6 ಚೀಲ ಪ್ರತಿ ವರ್ಷವೂ ಕೂಡ ಇವರಿಗೆ ಆದಾಯ ಅಷ್ಟು ಏನು ಬಿತ್ತನೆ ಮಾಡಿರ್ತಕ್ಕಂಥ ಅಷ್ಟು ಲಾಭ ಆಗ್ತಿತ್ತು. ಆದ್ರೆ ಪ್ರತಿ ಚೀಲಿಗೆ 10 ರಿಂದ 10,000 ರೂಪಾಯಿ ಕೂಡ ಆದಾಯ ಬರ್ತಿತ್ತು. ಆದ್ರೆ ಈಗ ಮಳೆ ಆಗದ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆಯೂ ಕೂಡ ಒಂದು ವಿಪರೀತ ಬಿಸಿಲಿಗೆ ಕಮರಿ ಹೋದ್ರೆ ಮತ್ತೊಂದು ಕಡೆ ಸಾಕಷ್ಟು ರೋಗಗ್ರಸ್ತವಾಗಿರುವಂತದ್ದು. ಹೀಗಾಗಿ ಈ ಹೆಸರು ಬೆಳೆ ಈಗ ದನ ಜಾನುವಾರುಗಳು ಕೂಡ ಆಗದಂತ ಪರಿಸ್ಥಿತಿ ಇರುವಂತದ್ದು. ಅದ್ರ ಜೊತೆಗೆ ಇದನ್ನ ಬಿತ್ತನೆ ಮಾಡಿ ಒಂದ್ ಕಡೆ ನಷ್ಟ ಅನುಭವಿಸಿದ್ರೆ ಇದನ್ನ ತೆರವು ಮಾಡಕ್ಕೂ ಕೂಡ ಸಾಕಷ್ಟು ಏನು ಕಾರ್ಮಿಕರನ್ನ ಹಚ್ಚಿ ಅದಕ್ಕೂ ಕೂಡ ನಷ್ಟವನ್ನ ಅವರಿಗೂ ಕೂಡ ದುಡ್ಡನ್ನು ಕೊಟ್ಟು ನಷ್ಟಕ್ಕೆ ಸಿಲುಕಬೇಕಂತ ಪರಿಸ್ಥಿತಿ ಈಗ ರೈತರಿಗೆ ಇರುವಂತದ್ದು. ನಮ್ಮ ಜೊತೆಗೆ ಹೆಸರು ಬೆಳೆಗಾರ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಹೆಸರು ಪ್ರತಿ ವರ್ಷ ಒಂದ್ ಸ್ವಲ್ಪ ಚಲೋ ಮಳೆ ಆಕೈತ್ರಿ ಈ ಕಡೆ. ನಿಮಗೂ ಕೂಡ ಹೆಸರು ಬೆಳೆ ಒಂದ್ ಸ್ವಲ್ಪ ಮನೆಗೂ ಹಾಕಿತ್ತು, ನಿಮ್ಗ ಆದಾಯನೂ ಬರ್ತಿತ್ತು. ಈ ಬಾರಿ ಯಾಕೆ ಈ ರೀತಿ ಪರಿಸ್ಥಿತಿ ಆಗಿದೆ? ಯಾಕಂದ್ರೆ ಫಸ್ಟ್ ಒಂದ ಮಳೆ ಆತ್ರಿ. ಮಳೆ ಆದ ಕೂಡಲೇ ಬಡಬಡ ರೈತ ಬಿತ್ ಬಿಟ್ರಿ. ಬಿದ್ದ ಕೂಡಲೇ ಎಲ್ಲಾ ಬಿದ್ದ ಕೂಡಲೇ ಏನು ಮಳೆ ಹೋಗ್ಬಿಡ್ತ್ರಿ. ಈ ತರ ಒಣಗಿ ಬಿಡ್ತ್ರಿ ಏನ್ರಿ. ಬೀಜ ಮತ್ ಬಿತ್ತುದು ಎಲ್ಲ ಕೂಡಿ ಒಂದ್ 10-15 ಸಾವಿರ ಖರ್ಚು ಬಂತ್ರಿ. ಮತ್ತೀಗ ಎಣ್ಣೆ ಹೊಡೆದೈತ್ರಿ, ಎಡಿ ಹೊಡೆದೈತ್ರಿ. ಇದಕ್ಕೆ ಎಡಿ ಹೊಡೆದ್ರು ಏನಿಲ್ಲ, ಎಲ್ಲಾ ಕೂಡಿಸಿ 25,000 ರೂಪಾಯಿ ಖರ್ಚಾಗಿ ಸರ್. ಅದಕ್ಕ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ, ಒಂದ್ ಸ್ವಲ್ಪ ರೈತರು ನೋಡ್ರಿ ಇದ್ರೊಳಗ. ಈ ಹೆಸರಿಂದ ಈಗ ಹೋತ್ರಿ ಏನು ಮಾಡಕ್ ಬಲ್ರಿ. ಈಗ ಬಿಡಿಸ್ಬೇಕಾದ್ರೆ 300 ರೂಪಾಯಿ ಆಡ್ರಿ. ಬಿಡ್ಸಾಕು ಒಂದ್ ಮುಟ್ಟಿಗೆ ಆಗಲ್ರಿ ಹೆಸರು. ಮನುಷ್ಯದ ಆಗಲ್ರಿ ಇದು. ಅವ್ರಿಗೆ ಬೀಜ ಹೊಳೆ ಇಟ್ಕೊಳಕ್ ಆಗಲ್ ಸರ್. ದನಗಳಿಗೆ ಒಂದ್ ಸ್ವಲ್ಪ ಮೇವ್ ಹಾಕೈತಿ ಅಂದ್ರೆ ಅದನ್ನು ಹಾಕದಂತ ಪರಿಸ್ಥಿತಿ. ಅದು ಹಾಕೋಂಗಿಲ್ಲ. ಇದು ನೋಡ್ರಿ ಇದು ರೋಗ ಬೀಳೈತಿ ನೋಡ್ರಿ. ಇದ್ರ ಇಂತ ಇದು ತಿನ್ನಂಗಿಲ್ಲ ಅದನ್ನ. ಈ ಕಾಯಿ ಒಳಗ ಹುಳಕೈತಿ ನೋಡ್ರದ. ಇದೇನು ಬರಂಗಿಲ್ಲ, ಅದ್ರೊಳಗೆ ಒಂದು ಇದು ಬರಂಗಿಲ್ಲ. ಈ ತರ ಆಗೈತಿ ನೋಡ್ರಿ ಸರ್. ಅದಕ್ಕ ಮಾನ್ಯ ಸತೀಶ್ ಸಾವ್ಕಾರ್ಗೆ ನಾವು ಮನವಿ ಮಾಡ್ಕೋತಿದ್ರೊಳಗೆ. ಈಗ ಮಳೆಗಾಲ ಈ ಆಕ್ಚುಲಿ ಜೂನ್ಕ್ ಮಳೆ ಆರಂಭ ಆಗ್ಬೇಕಿತ್ತು, ಈಗ ಆಗಸ್ಟ್ ಬಂತ್ರಿ. ಈಗ ಇನ್ನೂವರೆಗೂ ಅಧಿಕಾರಿಗಳು ಬಂದಾರ ಇಲ್ಲ? ನಿಮ್ದು ಏನ್ ಸಮಸ್ಯೆ ಕೇಳಾಕ ಬಂದಿಲ್ರಿ. ಯಾರು ಬಂದ್ ಕೇಳಿಲ್ರಿ. ಮಳೆ ಆಗೈತೆ ಅಂತ ಬಿತ್ತನೆ ಮಾಡಿಬಿಟ್ರು ಎಲ್ಲರೂ. ಎಲ್ಲ ಮಂದಿ ಬೀಜ ತುಕ್ಕೊಂಡ್ ಗೊಬ್ಬರ ತಗೊಂಡ್ ಬಿತ್ತತಿ. ಒಂದ್ ಹನಿ ಮಳೆ ಆಗ್ಲಿಲ್ರಿ. ಹಿಂಗಾಗಿ ಮಳಿಗೆ ಇಟ್ಟು ಆದ್ಕೂಲಿ ಇಟ್ಟು ಆತ್ರಿ ಗಿಡ ಬಾಳಿ ಕಾಯಿ ಆಗ್ಲಿಲ್ಲ ಸರ್. ಈಗ ನಿಮ್ ವಿಚಾರದ ಸರ್ಕಾರ ಅಂತೂ ದಿವ್ಯ ಮೌನ ವಹಿಸೈತಿ. ಅಟ್ಲೀಸ್ಟ್ ಪ್ರತಿಪಕ್ಷ ನಾಯಕರಿಗೆ ಏನ್ ಮನವಿ ಮಾಡ್ಕೊತಿದ್ರಿ ಅಂತ? ಯಾಕಂದ್ರೆ ಅಧಿವೇಶನ ನಡೆದೈತಿ ಈಗ. ಯಾಕಂದ್ರೆ ಸಾಕಷ್ಟು ನಷ್ಟಕ್ಕೆ ಅನುಭವಿಸಿದ್ರಿ. ಈಗ ಹೋದ ಸಲ 2-3 ವರ್ಷದ ಹಿಂದೆ ವಿಪರೀತ ಮಳೆ ಬಂತು, ಹಾಗೂ ಮುಂಗಾರು ಬಿತ್ತನೆ ಎಲ್ಲ ಕೈ ಕೊಟ್ಟು, ಈಗ ಮಳೆ ಎಲ್ಲ ಅಂತ ಕೈ ಕೊಟ್ಟುವಂತ ಪರಿಸ್ಥಿತಿ. ಅದ ಸರ್. ಈಗ ನಾವು ಆರ್ ಅಶೋಕ್ ಅವ್ರ ಈಗ ವಿರೋಧ ಪಕ್ಷದ ನಾಯಕರಿದಾರ್ರಿ. ಇವ್ರ ಬಂದ್ ನೋಡಿ ಇಲ್ರಿ. ಅವ್ರ ಯಾರು ಅವ್ರು ವಿರೋಧ ಪಕ್ಷದವ್ರು ಬಂದಿಲ್ರಿ. ಇವ್ರು ನಮ್ ಪಕ್ಷ ಯಾರು ಇದ್ದವ್ರು ಆಡಳಿತವ್ರು ಬಂದಿಲ್ಲ. ಅದಕ್ಕೆ ಈಗ ನಾವು ಸತೀಶ್ ಸಾವ್ಕಾರ ಈಗ ಬರ್ತು ಅಂತ ಹೇಳಿ ನೋಡ್ರಿ, ಎಲ್ಲಾನು ನೋಡಿ ನಮಗ್ ಪರಿಹಾರ ಕೊಡ್ಬೇಕಂತ ಹೇಳ್ತೀವಿ ಸರ್. ಇವಿಷ್ಟು ಇಲ್ಲಿ ಇರ್ತಕ್ಕಂಥ ಹೆಸರು ಬೆಳೆಗಾರರು ಹೇಳ್ತಿರುವಂತದ್ದು. ಸರ್ಕಾರ ಎಚ್ಚೆತ್ಕೊಂಡು ಪರಿಹಾರ ಕೊಡದೇ ಇದ್ರೆ ರೈತರ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗುತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ಮನವಿಯನ್ನ ರೈತರು ಮಾಡ್ಕೊತಿರುವಂತದ್ದು. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.